ಹಾಗಾಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 3ನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆ ನಮ್ಮ ಬಿಗ್ ಬಾಸ್ ಅವರು ಸ್ವಲ್ಪ ಮೋಜಿನ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅಲ್ಲಿ. ಯಾಕಂತಂದರೆ ಸ್ಪರ್ಧಿಗಳಿಗೆ ಆಲ್ರೆಡಿ ಈ ಒಂದು ವಾರ ಸೊ ಪಾಸು, ಪ್ಲೇ, ರಿವೈಂಡು, ಫಾರ್ವರ್ಡು ಅನ್ನೋ ರೀತಿಯಲ್ಲಿ ಸೊ ಟಾಸ್ಕ್ ಇರುತ್ತೆ. ಸೊ ಆ ಚಟುವಟಿಕೆಯಲ್ಲಿ ಅವರಿಗೆ ಬಂದಂಗೆ ಸ್ವಲ್ಪ ಮಜಾ ತಗೊತಿದ್ದಾರೆ ಬಿಗ್ ಬಾಸ್ ಅವರು. ಆ್ಯಂಡ್ ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಪ್ರೋಮೋ ಅಪ್ಲೋಡ್ ಆಗಿದೆ. ಸೊ ಅದರಲ್ಲಿ ಸೊ ರಜತ್ ಅವರಿಗೆ ಅಂದರೆ ರಿವೈಂಡ್ ಮಾಡ್ತಿದ್ದಾರೆ. ಅಂದರೆ ಹಿಂದೆ ನೋಡ್ದೇನೆ ಹಿಂದೆ ಹೋಗ್ತಾ ಇರಬೇಕು. ಸೊ ಹಿಂದಿನ ಒಂದು ಯಾವ ಸ್ಥಾನದಲ್ಲಿ ನಿಂತಿರ್ತಾರೆ ಸೊ ಅದ್ರ ಬಗ್ಗೆ ನಿಂತ್ಕೊಂಡಿರ್ಬೇಕು. ಅದನ್ನೆಲ್ಲ ಎಂಜಾಯ್ ಮಾಡ್ತಿದ್ರು. ಜೊತೆಗೆ ಅಲ್ಲಿ ಹನುಮಂತ ಆ್ಯಂಡ್ ಧನರಾಜ್ ಕೂಡ ನಗ್ತಿರ್ತಾರೆ. ಸೊ ಅವ್ರನ್ನ ಫಾಸ್ಟ್ ಫಾರ್ವರ್ಡ್ ಮಾಡ್ತಾರೆ. ಸೊ ಅವರು ಇಬ್ಬರು ಫುಲ್ ಓಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಏನೇನು ಆಗಿರುತ್ತೆ ಅವ್ರು ಸ್ಟಾಪ್ ಮಾಡೋ ಗಂಟ ಹಿಂದೆ ಎಲ್ಲಿ ಏನೇನು ಮಾಡಿದ್ದಾರೆ ಸೊ ಅಲ್ಲಿಗೆ ಒಂದು ರೀತಿಯಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಬೇಕಾಗತ್ತೆ. ಮುಂದೆ ಮಾಡಿರುವಂಥದ್ದು ಕೂಡ. ಆ್ಯಂಡ್ ಅಲ್ಲಿ ಇಬ್ಬರು ಕೂಡ ಫುಲ್ ಫಾಸ್ಟಾಗಿ ಕೂತ್ಕೊತಾರೆ. ಅಲ್ಲೆಲ್ಲನೂ ಫುಲ್ ನಗಾಡ್ತಿದ್ರು. ಆ್ಯಂಡ್ ಅಲ್ಲಿ ಉಚ್ಚೆ ಅಂತ ಬಾತ್ರೂಮ್ಗೆಲ್ಲ ಓಡಾಡ್ತಾಯಿದ್ರು. ಅದು ನಾವು ಅಂದರೆ ಒಂದು ರೀತಿಯಲ್ಲಿ ಒಂಥರ ಗಲೀಜು ಅಂತ ಅನಿಸ್ಬೋದು. ಬಟ್ ಹನುಮಂತನ ಬಾಯಿಗೆ ಬಂದರೆ ಅದು ಒಂಥರ ಕಾಮಿಡಿಯಾಗಿರುತ್ತೆ. ಸೊ ಅದೇ ಒಂದು ಸ್ಪೆಷಾಲಿಟಿ, ಆ ಒಂದು ಇನ್ನೋಸೆನ್ಸ್ ಒಂದೇನು ಇಟ್ಕೊಂಡಿದ್ದಾನೆ, ಇನ್ನೂ ಕಾಪಾಡ್ಕೊಂಡಿದ್ದಾನೆ. ಸೊ ಅದಕ್ಕೆ ಅಲ್ಲಿ ಇಬ್ಬರು ಯಾರು ಧನರಾಜ್ ಆ್ಯಂಡ್ ಹನುಮಂತ ಇಬ್ಬರು ಬಾತ್ರೂಮ್ಗೆ ಒಂದು ರೀತಿಯಲ್ಲಿ ಉಚ್ಚೆ ಅರ್ಜೆಂಟ್ ಆಗಿರ್ಬೇಕು ಅನ್ನೋ ಅದಕ್ಕೆ ಪಾಪ ಓಡ್ಕೊಂಡು ಹೋಗ್ತಾ ಇದ್ದ. ಸೊ ಅಲ್ಲಿ ಭವ್ಯ ಹೇಳ್ತಾಯಿದ್ರು ಲುಂಗಿ ಬಿದ್ದೋಗುತ್ತೋ ಹನುಮಂತು ಅನ್ನೋ ರೀತಿಯಲ್ಲಿ. ಸೊ ಚೆನ್ನಾಗಿದೆ, ಫನ್ನಾಗಿದೆ. ಆ್ಯಂಡ್ ಅಲ್ಲಿ ಒಂದು ಬಿಗ್ ಬಾಸ್ ಮನೆ ಒಳಗಡೆಗೆ ಭವ್ಯ ಅವರ ಅಕ್ಕ ಆ್ಯಂಡ್ ಅವ್ರ ತಾಯಿ ಕೂಡ ಅಲ್ಲೇ ಇದ್ದರು. ಸೊ ಅವರು ಕೂಡ ಹನುಮಂತನ ಮಾತುಗಳು ಎಂಜಾಯ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ವಾರ ಸಖತ್ ಎಂಟರ್ಟೈನ್ಮೆಂಟ್ ಅಂತೂ ಇರುತ್ತೆ ಪಕ್ಕ, ಅದು ಅಂತ ಹೇಳ್ಬೋದು. ಆ್ಯಂಡ್ ಫ್ಯಾಮ್ಲಿಯವರು ಮೀಟ್ ಆಗ್ತಾರೆ. ಆ್ಯಂಡ್ ನೀವು ಆಲ್ರೆಡಿ 2 ಪ್ರೋಮೋ ಕೂಡ ನೋಡಿದ್ದೀರಾ. ಅಗೇನು ಸ್ವಲ್ಪ ಹೊತ್ತು ಅಲ್ಲಿ ಕಾಲ ಕೂಡ ಕಳೀತಾರೆ ಅಂತ ಅನಿಸುತ್ತೆ. ಮೇ ಬಿ ಇವತ್ತು ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಒಂದು ಫ್ಯಾಮ್ಲಿ ಏನು ಬಂದಿದೆ ಸೊ ಅವರ ಒಂದು ಎಪಿಸೋಡು ಇರುತ್ತೆ ಅಂತ ಅಂದ್ಕೊತೀನಿ. ನಾಳೆ ಇದರಲ್ಲಿ ರಜತ್ ಆ್ಯಂಡ್ ಅವ್ರ ಗೌತಮಿ ಸೊ ಇವರ ಒಂದು ಫ್ಯಾಮ್ಲಿ ಬರಬಹುದು ಅಂತ ಅಂದ್ಕೊತೀನಿ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ಅಲ್ಲಿ ನಮ್ಮ ತ್ರಿವಿಕ್ರಮ್ ಆ್ಯಂಡ್ ಅವರೇನು ಭವ್ಯ ಅವ್ರ ಫ್ಯಾಮ್ಲಿ ಬಂದಿದೆ. ಸೊ ಇಬ್ಬರು ಫ್ಯಾಮ್ಲಿಯವ್ರು ಕೂಡ ಒಂದೇ ಟೈಮಲ್ಲಿ ಅಲ್ಲಿದ್ದಾರೆ. ಓಕೆ, ನೀವು ಆ ಒಂದು ಮಧ್ಯಾಹ್ನ 2-3 ಗಂಟೆಗೆ ಬಿಟ್ಟಂಥ ಪ್ರೋಮೋ ನೋಡಿದ್ರೆ ಸೊ ಅಲ್ಲಿ ಭವ್ಯ ಅವರ ಒಂದು ತಾಯಿನೂ ಇದ್ದಾರೆ. ಸೊ ಆ್ಯಂಡ್ ಈ ತ್ರಿವಿಕ್ರಮ್ ಅವರ ತಾಯಿ ಕೂಡ ಅಲ್ಲೇ ಇದ್ದಾರೆ. ಜೊತೆಗೆ ಇನ್ನೊಬ್ಬರು ಯಾರೋ ಚಿಕ್ಕ ಹುಡುಗಿ ಇದ್ದಾರೆ. ಮೇ ಬಿ ಅದು ಭವ್ಯ ಅವರ ಅಕ್ಕನ ಮಗಳು ಅಂತ ಅನಿಸುತ್ತೆ. ಸೊ ಅಲ್ಲಿ ಇಬ್ಬಿಬ್ಬರು ಫ್ಯಾಮ್ಲಿಯವರು ಕೂಡ ಒಂದೇ ಟೈಮಲ್ಲಿ ಇಲ್ಲಿದ್ದಾರೆ ಅಂತ ಹೇಳ್ಬೋದು. ಬಟ್ ಈ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಸಖತ್ ಫನ್ನಾಗಿತ್ತು. ನಮ್ಮ ಹನುಮಂತ ಆ್ಯಂಡ್ ಯಾರು ಧನರಾಜ್ ಅವ್ರದ್ದು ಆ್ಯಂಡ್ ಭವ್ಯ ಅವ್ರು ಕಮೆಂಟ್ ಮಾಡಿರೋವಂಥದ್ದು ಲುಂಗಿ ಬಿದ್ದೋಗುತ್ತೆ ಹನುಮಂತು ಅನ್ನೋ ರೀತಿಯಲ್ಲಿ. ಸೊ ಇದನ್ನು ಫನ್ನಾಗಿ ತೊಗೊಳ್ಳೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಈ ವಾರ ಸಖತ್ ಫನ್ನಾಗಿರುತ್ತೆ ಒಟ್ಟಿನಲ್ಲಿ. ಆ್ಯಂಡ್ ನೋಡುವ ಏನೇನಾಗುತ್ತೆ ಅಂತ. ಓಕೆ, ಸೊ ಇಷ್ಟಿತ್ತು ವಿಡಿಯೋ. ಬಾಯ್.